ನನ್ನ ಹೆಸರು ಸರಸ್ವತಿ ಅಂತ. ನಾನು ಒಂದು ತಿಂಗಳ ಹಿಂದೆ ಇಲ್ಲಿಗೆ ಬಂದಿದ್ದೆ. ನನಗೆ ಒಂದು 6 ತಿಂಗಳು ಮೆನ್ಸಸ್ ಆಗಿರಲಿಲ್ಲ. 6 ತಿಂಗಳ ಮೇಲೆ ಮೆನ್ಸಸ್ ಆದರೆ ಹೊಟ್ಟೆ ನೋವು ಬಂತು ನನಗೆ. ಬಂದಾಗ ನನ್ನ ಮಗಳು ಇಲ್ಲೇ ಡೆಲಿವರಿ ಆಗಿದ್ಲು. ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದ್ವಿ. ಬಂದು ಇಲ್ಲಿ ಡಾಕ್ಟರ್ ಹತ್ರ ತೋರಿಸಿದಾಗ ಅವರು ಒಂದು ಇಂಜೆಕ್ಷನ್, ನೋವಿಗೆ ನಂಗೆ ಇಂಜೆಕ್ಷನ್ ಕೊಟ್ಟು ಆಮೇಲೆ ಸ್ಕ್ಯಾನಿಂಗ್ ಮಾಡಿಸಿದ್ರು. ಸ್ಕ್ಯಾನಿಂಗ್ ಮಾಡಿದಾಗ ಗೊತ್ತಾಯಿತು ಒಂದು ಗೆಡ್ಡೆ ಇದೆ ಗರ್ಭಕೋಶದೊಳಗೆ ಅಂತೇಳಿ. ಆಮೇಲೆ ಅವ್ರು ತಡನೇ ಮಾಡಲಿಲ್ಲ ಡಾಕ್ಟ್ರು. ನಮ್ಮ ಮನೆಯವ್ರ ಹಾಗೆ ನಮಗೆ ಪ್ರತಿಯೊಂದು ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು ಮತ್ತು ಏನೇನು ಟೆಸ್ಟ್ ಬೇಕು ಆಪ್ರೇಷನ್ನಿಗೆ ಎಲ್ಲ ಥರದ ಟೆಸ್ಟು ಒಂದು 10 ದಿನದೊಳಗೆ ಮುಗಿಸಿದ್ರು ಅವರು. ಮುಗಿಸಿ ನನಗೆ ಯಾವಾಗಂದ್ರೆ ನನಗೆ 23ಕ್ಕೆ ನನಗೆ ಹೊಟ್ಟೆ ನೋವು ಬಂದಿದ್ದು. ನೆಕ್ಸ್ಟ್ ತಿಂಗಳು 10ನೇ ತಾರೀಕಿಗೆ ನನಗೆ ಆಪ್ರೇಷನ್ ಮಾಡಿದ್ರು ಅವರು. ಲೇಟ್ ಮಾಡಿಲ್ಲ, ತಕ್ಷಣ ಎಲ್ಲ ಇದು ಮಾಡಿಲ್ಲ. ಅವ್ರ ಮನೆಯವ್ರು ಹಾಗೆ ಎಲ್ಲಿ ಸ್ಟಾಫ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಎಲ್ಲರೂ ನಮಗೆ ಚೆನ್ನಾಗಿ ನೋಡಿಕೊಂಡು ಆಪ್ರೇಷನ್ ಮಾಡಿ ನನಗೆ ಆರೋಗ್ಯವಾಗಿ ಸುರಕ್ಷಿತವಾಗಿ ಮನೆಗೆ ಕಳಿಸಿದ್ದಾರೆ. ಇದಕ್ಕಿಂತ ಮೊದಲು ನಾನು ಶಿವಮೊಗ್ಗದಲ್ಲಿರೋದು. ನನಗೆ 2 ವರ್ಷದ ಹಿಂದೆ ಹಿಂಗೆ ಆಗಿತ್ತು, ಬ್ಲೀಡಿಂಗ್ ಎಲ್ಲ ಜಾಸ್ತಿ ಆಗಿ. ಆವಾಗ ಅವರು ಫುಲ್ ಚೆಕಪ್ ಮಾಡಿದರು. ನಾರ್ಮಲ್ ಇದೆ ಅಂತೇಳಿ ನನಗೆ ಅವರು ಆಪ್ರೇಷನ್ಗೆ ಒಪ್ಪಿರಲಿಲ್ಲ. ನಾರ್ಮಲ್ ಇದೆ ಅಂತ ಕಳಿಸಿದ್ರು. 2 ವರ್ಷದ ನಂತರ ಇದು ಈ ಥರ ಪ್ರಾಬ್ಲಮ್ ಆಗಿದೆ. ಹೊಟ್ಟೆ ನೋವು ಜೊತೆ ಬೇರೆ ಏನಾದರೂ ಸಮಸ್ಯೆ ಇತ್ತಾ? ಬೇರೆ ಅಂದರೆ ತುಂಬ ಬ್ಲೀಡಿಂಗ್ ಹೋಗ್ಬೋದು, ಬ್ಲೀಡಿಂಗ್ ಜಾಸ್ತಿ ಆಗ್ತಿತ್ತು ಅಷ್ಟೇ. ನಿಂತು ಎಷ್ಟು ದಿನ ಆಗಿತ್ತು? 6 ತಿಂಗಳಿಗೆ ಆಗ್ತಾ ಇದ್ದೆ ನಾನು. ಓಕೆ. 3 ತಿಂಗಳಿಗೆ, 6 ತಿಂಗಳಿಗೆ ಹಾಗೆಲ್ಲ ಆಗ್ತಿತ್ತು. ಅಂದರೆ ಇವಾಗ ಆಪ್ರೇಷನ್ ಎಲ್ಲ ಹೇಗಾಯ್ತು ನಿಮಗೆ? ಆಪ್ರೇಷನ್ ಎಲ್ಲ ಚೆನ್ನಾಗಾಯ್ತು, ನನಗೇನು ಪ್ರಾಬ್ಲಮ್ ಆಗಿಲ್ಲ. ಏನಷ್ಟು ದೊಡ್ಡ ಕಷ್ಟ ಅಂತ ಅಷ್ಟು ಸ್ಟ್ರೆಸ್ ಅಂತ ಏನು ಆಗಿರಲಿಲ್ಲ, ಎಲ್ಲ ಚೆನ್ನಾಗಾಯ್ತು. ಆಪ್ರೇಷನ್ ಎಲ್ಲ ಆದಮೇಲೆ ನೋವು ಅದೆಲ್ಲ ಹೇಗಿದೆ ಇವಾಗ? ನೋವೆಲ್ಲ ಕಡಿಮೆ ಇದೆ. 3-4 ದಿನ ಸ್ವಲ್ಪ ಜಾಸ್ತಿ ಇತ್ತು, ಅದ್ರ ಮೇಲೆ ನಾರ್ಮಲ್ ಆರಾಮ್. ನಾನು ಓಡಾಡ್ಕೊಂಡಿದ್ದೀನಿ, ಎಲ್ಲ ಕಡೆ ಓಡಾಡ್ತೀನಿ, ಕೂರ್ತೀನಿ, ಹೇಳ್ತೀನಿ, ಎಲ್ಲ ಕೆಲಸ ಅಂದರೆ ನನ್ನ ಕೆಲಸ ನಾನು ಮಾಡ್ಕೊಳ್ಳೋಕೆ ಆರಾಮಿದ್ದೀನಿ, ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ. ಆಪ್ರೇಷನ್ ಮಾಡಿದ್ರು ಅಂದರೆ ನಮ್ಮ ಮಕ್ಕಳು ನನಗೆ ಲೆಪ್ರೋಸ್ಕೋಪಿ ಇದೆ ಅಂತೇಳಿ, ನಂಗೆ ಸುಧಾರಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತೇಳಿ ಲೆಪ್ರೋಸ್ಕೋಪಿ ಮಾಡ್ಸೋಣ ಅಂತೇಳಿ ಅದನ್ನೇ ಮಾಡಿಸಿದ್ರು 2 ಮಕ್ಕಳು ಸೇರಿಸಿ. ನನಗೇನು ಅಷ್ಟೊಂದು ಕಷ್ಟ ಅನಿಸಿಲ್ಲ, ತೊಂದರೆ ಆಗಿಲ್ಲ, ಆರಾಮಾಗಿ. ಇವಾಗ ನಿಮ್ಮ ದಿನಚರಿ ಎಲ್ಲ ನೀವೇ ಮಾಡ್ಕೊಡ್ತೀನಿ. ಈಗ ಕೆಲಸನೂ ಬೇಕಾದ್ರೆ ಮಾಡ್ತೀನಿ, ಬಿಡಲ್ಲ ನಂಗೆ ಮಾಡೋಕ್ಕೆ. ಸಣ್ಣ ಪುಟ್ಟ ಕೆಲಸನೂ ಮಾಡೋದಷ್ಟು ಆರಾಮಾಗಿದ್ದೀನಿ ಈಗ. ಇವಾಗ ನಾವು ಆ ಥರ ಏನೂ ಇಲ್ಲ ಅಲ್ವಾ? ಸ್ವಲ್ಪ ಇದೆ, ಆದರೆ ಅದು ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಸಣ್ಣಕ್ಕೆ ಇರದೆ ನೋವು, ಅದನ್ನು ಬೆಳೆಸಲೇಬೇಕು. ಮಾತ್ರೆ ಪವರ್ ಎಲ್ಲ ಸ್ವಲ್ಪ ಇರುತ್ತೆ, ನಾವು ಸ್ವಲ್ಪ ಇದಾಗುತ್ತೆ ಅಷ್ಟೇ. ಮತ್ತೆ